परस्परतपस्सम्पत्फलायितपरस्परौ प्रपञ्चमातापितरौ प्राञ्चौ ಜಾಜಾಪತೀಸ್ತುಮಃ. ಅಪ್ಪಯ್ಯ ದೀಕ್ಷಿತ ವಿರಚಿತವಾದಂತಹ ಕುವಲಯಾನಂದ ಗ್ರಂಥದ ಅನುಸಂಧಾನಾತ್ಮಕವಾದ ವ್ಯಾಖ್ಯಾನಮಾಲೆಯ ಮುಂದಿನ ಒಂದು ಉಪಾಖ್ಯಾನವನ್ನು ಪ್ರಸ್ತುತಪಡಿಸಲು ಇಲ್ಲಿ ನೆರೆದಿದ್ದೇನೆ. ಇಲ್ಲಿಯವರೆಗೆ ಉಪಮಾಲಂಕಾರ, ಅದರ ಎರಡು ಪ್ರಮುಖವಾದಂತಹ ಭೇದಗಳು ಪೂರ್ಣೋಪಮ ಮತ್ತು ಲುಪ್ತೋಪಮ ಎಂಬುದಾಗಿ, ಆ ಲುಪ್ತೋಪಮಾಲಂಕಾರದಲ್ಲಿ ಬರುವಂತಹ 8 ಪ್ರಭೇದಗಳು, ಇವುಗಳ ವಿಚಾರವನ್ನು ಮಾಡಿ ಆ ನಂತರದಲ್ಲಿ ಅನನ್ವಯ ಮತ್ತು ಉಪಮೇಯೋಪಮ ಎಂಬಂತಹ 2 ಅಲಂಕಾರಗಳನ್ನು ಕೂಡ ಅನುಸಂಧಾನ ಮಾಡಿಯಾಗಿತ್ತು. ಇದೇ ಉಪಮಾಲಂಕಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಉಪಮೇಯ ಮತ್ತು ಉಪಮಾನಗಳಲ್ಲಿ ವ್ಯತ್ಯಾಸವನ್ನು ಮಾಡೋದರಿಂದ, ಉಪಮೇಯವನ್ನು ಉಪಮಾನವಾಗಿಯೋ ಉಪಮಾನವನ್ನು ಉಪಮೇಯವಾಗಿಯೋ ಹೇಳೋದರಿಂದ ಏನೊಂದು ಸೌಂದರ್ಯವನ್ನು ತರಬಹುದೋ ಅದನ್ನೂ ಕೂಡ ವ್ಯಕ್ತಪಡಿಸೋದಕ್ಕೋಸ್ಕರವಾಗಿರುವಂತಹ ಒಂದು ಅಲಂಕಾರವನ್ನು ಅದರ 5 ಪ್ರಭೇದಗಳೊಡನೆ ವಿವರಿಸೋದಕ್ಕೋಸ್ಕರವಾಗಿ ಅಪ್ಪಯ್ಯ ದೀಕ್ಷಿತರು ಮತ್ತೊಂದು ಅಲಂಕಾರವನ್ನು ಆರಂಭ ಮಾಡ್ತಾ ಇದ್ದಾರೆ. ಪ್ರತೀಪ ಅಂತ ಈ ಅಲಂಕಾರದ ಹೆಸರು. ಟಿಪ್ಪಣಿಕಾರರು ಪ್ರತೀಪ ಅನ್ನೋದಕ್ಕೆ ವಿವರಣೆಯನ್ನು ಬರೀತಾ ಹೇಳ್ತಾರೆ, ಪ್ರತಿಗಚ್ಚಂತಿ ಆಪಹ ಯಸ್ಮಿನ್ ಇತಿ ಪ್ರತೀಪಂ. ಎಲ್ಲಿ ನೀರು ಉಲ್ಟಾ ಹರಿಯುತ್ತೋ, ಕೆಳಗಿಂದ ಮೇಲೆ ಹರಿಯೋದಲ್ಲ, ಮೇಲಿಂದ ಕೆಳಗೆ ಎಲ್ಲಿ ನೀರು ಹರಿಯುತ್ತೋ ಆ ಜಾಗವನ್ನು ಪ್ರತೀಪ ಅಂತ ಕರೀತಾರೆ, ವಿರುದ್ಧ ಅನ್ನೋ ಅರ್ಥದಲ್ಲಿ. ಆ ಅರ್ಥದಲ್ಲಿ ಪ್ರತೀಪ ಅನ್ನೋ ಶಬ್ದ ಇದೆ. ವಸ್ತುತಃ ಅದರ ಅವಯವಾರ್ಥ, ಅದರ ಅಭಿಧೇಯಾರ್ಥ ಪ್ರತೀಪ ಅನ್ನೋ ಶಬ್ದಕ್ಕೆ ಇದು. ಪ್ರತಿಗಚ್ಚಂತಿ ಆಪೋ ಯಸ್ಮಿನ್ ತತ್ ಪ್ರತೀಪಂ ಅನ್ನೋದು ಅದರ ಅಭಿಧೇಯಾರ್ಥ. ಆದರೆ ಇದರ ಸಾದೃಶ್ಯವನ್ನು ಉಳ್ಳಂತಹ ಅರ್ಥದಲ್ಲಿ ಲಕ್ಷಣ ಎಂಬ ಶಬ್ದಶಕ್ತಿಯ ಒಂದು ಕಾರಣದಿಂದಾಗಿ ತತ್ಸಾದೃಶ್ಯಾದತ್ರ ಲಕ್ಷಣ, ಇಲ್ಲಿ ಪ್ರತೀಪಾಲಂಕಾರ ಅಂತ ಕರೆಯುವಾಗ ಉಪಮಾನ ಅಧಿಕ ಗುಣ ಮೇಲಿರಬೇಕು, ಉಪಮೇಯ ನ್ಯೂನ ಗುಣವಾದದ್ದು ಕೆಳಗಿರಬೇಕು, ಕೆಳಗಿರೋದನ್ನು ಮೇಲಕ್ಕೆ ಹೋಲಿಸ್ಬೇಕೇ ಹೊರತು ಇದನ್ನು ಉಲ್ಟಾ ಮಾಡಿಬಿಟ್ರೆ ಹೇಗೆ ಅದು ಪ್ರತೀಪವಾಗುತ್ತೋ ಅದೇ ರೀತಿಯಾಗಿ ಒಂದು ಸಾದೃಶ್ಯವಿರೋ ಕಾರಣದಿಂದ ಈ ಅಲಂಕಾರವನ್ನು ಪ್ರತೀಪ ಎಂಬುದಾಗಿ ಕರೆದಿದ್ದಾರೆ ಅಂತ ಟಿಪ್ಪಣಿಕಾರರು ಬರೀತಾರೆ. ಈಗ ಪ್ರತೀಪಾಲಂಕಾರದ ಲಕ್ಷಣವನ್ನು ನೋಡೋಣ. ಪ್ರತೀಪಂ ಉಪಮಾನಸ್ಯ ಉಪಮೇಯತ್ವ ಪ್ರಕಲ್ಪನಂ. ಅತ್ಯಂತ ಸರಳವಾದಂತಹ ಒಂದು ಲಕ್ಷಣ. ಎಲ್ಲಿ ಯಸ್ಮಿನ್ ಕಾವ್ಯೆ ಉಪಮಾನಸ್ಯ, ಉಪಮಾನಕ್ಕೆ ಉಪಮೇಯತ್ವ ಪ್ರಕಲ್ಪನಂ, ಉಪಮೇಯತ್ವವನ್ನು ನಾವು ಎಲ್ಲಿ ಕಲ್ಪಿಸ್ತೇವೆಯೋ, ಲೋಕದಲ್ಲೇ ಸಹಜವಾಗಿ ಅದು ಉಪಮಾನವಾಗಲು ಯೋಗ್ಯವಾದದ್ದು. ಕೆಲವು ಪದಾರ್ಥಗಳು ಹಿಂದೆಯೂ ಜ್ಞಾಪಿಸಿಕೊಂಡಂತೆ ಸೃಷ್ಟಿ ಸಹಜವಾಗಿ ಕೆಲವು ಪದಾರ್ಥಗಳು ಉಪಮಾನವಾಗಲು ಯೋಗ್ಯವಾದದ್ದಾಗಿರುತ್ತೆ. ಅಂತಹ ಸೃಷ್ಟಿ ಸಹಜವಾಗಿಯೇ ಉಪಮಾನವಾಗಲು ಯೋಗ್ಯವಾದಂತಹ ಪದಾರ್ಥಗಳ ಮೇಲೆ ಉಪಮೇಯತ್ವವನ್ನು ಒಂದು ವೇಳೆ ಹೇಳ್ತು ಅಂತ ಆದರೆ ಅದನ್ನೂ ಉಪಮೇಯವನ್ನಾಗಿ ತೋರಿಸ್ಬಿಟ್ರೆ ಆಗ ಅದನ್ನು ಪ್ರತೀಪ ಎಂಬುದಾಗಿ ಕರೀತಾರೆ. ಉದಾಹರಣೆಗೆ ತ್ವಲ್ಲೋಚನ ಸಮಂ ಪದ್ಮಂ ತ್ವದ್ವಕ್ತ್ರ ಸದೃಶೋ ವಿಧು ಎಂಬುದಾಗಿ ಉದಾಹರಣೆ. ಸಾಮಾನ್ಯವಾಗಿ ಮುಖಕ್ಕೆ ಕಮಲದ ಒಂದು ಹೋಲಿಕೆಯನ್ನು ಕೊಡೋದು ರೂಢಿ ಇದೆ. ಅದೇ ರೀತಿಯಾಗಿ ಚಂದ್ರನ ಹೋಲಿಕೆಯನ್ನು ಕೊಡೋದು ರೂಢಿ ಇದೆ. ಆದರೆ ಇಲ್ಲಿ ತ್ವಲ್ಲೋಚನ ಸಮಂ ಪದ್ಮಂ, ಈ ಲೋಕದಲ್ಲಿ ಕಂಡುಬರುವಂತಹ ಯಾವ ಕಮಲ ಪುಷ್ಪವಿದೆಯೋ ಆ ಕಮಲ ಪುಷ್ಪವು ತ್ವಲ್ಲೋಚನ ಸಮಂ, ನಿನ್ನ ಕಣ್ಣುಗಳಿಗೆ ಸಮಾನವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ತ್ವದ್ವಕ್ತ್ರ ಸದೃಶೋ ವಿಧು, ವಿಧು ಅರ್ಥಾತ್ ಚಂದ್ರನು ತ್ವದ್ವಕ್ತ್ರ ಸದೃಶಃ, ಚಂದ್ರ ಸದೃಶಃ ತ್ವನ್ಮುಖ ತ್ವದ್ವಕ್ತ್ರ ಅಲ್ಲ, ನಿನ್ನ ಮುಖವು ಚಂದ್ರನಂತೆ ಕಂಗೊಳಿಸ್ತಾ ಇದೆ ಅಂತ ಹೇಳೋದು ಸರ್ವೇ ಸಾಮಾನ್ಯವಾದದ್ದು. ಆದರೆ ಈ ಚಂದ್ರ ಇದನ್ನಲ್ಲ ಆಕಾಶದಲ್ಲಿ, ಅವನು ನಿನ್ನ ಮುಖದಂತೆಯೇ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಇದನ್ನು ತ್ವದ್ವಕ್ತ್ರ ಸದೃಶೋ ವಿಧು, ಬಲಾತ್ತಾಗಿ ಬುದ್ಧಿಪೂರ್ವಕವಾಗಿ ಪ್ರಸಿದ್ಧವಾದ ಉಪಮಾನವನ್ನು ಉಪಮೇಯವಾಗಿ ಎಲ್ಲಿ ಪರಿಕಲ್ಪಿಸಲಾಗುತ್ತದೆಯೋ ಅದನ್ನು ಪ್ರತೀಪಾಲಂಕಾರ ಎಂಬುದಾಗಿ ಕರೆಯಬೇಕು. ಅದನ್ನೇ ವೃತ್ತಿಯಲ್ಲಿ ದೀಕ್ಷಿತರು ಬರೆದರು. ಪ್ರಸಿದ್ಧೋಪಮಾನ ಉಪಮೇಯ ಭಾವ, ಪ್ರಸಿದ್ಧೋಪಮಾನಸ್ಯ ಯಹ ಉಪಮೇಯ ಭಾವ ಸತು ಪ್ರಾತಿಲೋಮ್ಯಾತ್ ಪ್ರತೀಪಂ ಇತಿ ಕಥ್ಯತೆ. ಯತೋಹಿ ಇದಂ ಪ್ರತಿಲೋಮತೆಯ ಭವತಿ, ಅನುಲೋಮವಲ್ಲ, ಅನುಸರಿಸಿ
ಉಂಟಾಗ್ತಾ ಇರುವಂಥ ಒಂದು ವಿಷಯ ಅಲ್ಲ. ಸೃಷ್ಟಿ ಸಹಜವಾಗಿ ಹೇಗಿರಬೇಕು ಹಾಗೆ ಅನುಸರಿಸಿ ಬರ್ತಾ ಇಲ್ಲ ವಿಷಯ. ಇಲ್ಲಿ ಒಂದು ಪ್ರಾತಿಲೋಮ್ಯ ಇದೆ, ಒಂದು ವಿರುದ್ಧವಾದ ಗತಿ ಇದೆ. ಆದರೂ ಇದರ ವಿರುದ್ಧವಾದ ಗತಿ ಇದ್ದರೂ ಅದರಲ್ಲೊಂದು ಸೌಂದರ್ಯವೇರ್ಪಡ್ತಾ ಇರೋದರಿಂದ ಇದನ್ನು ಕೂಡ ಒಂದು ಅಲಂಕಾರ ಎಂಬುದಾಗಿ ಪರಿಗಣಿಸಲಾಗಿದೆ. ಹಾಗಾಗಿ ಕವಿಯಾದವನಿಗೆ ಈ ಸೃಷ್ಟಿಯೆಲ್ಲ ವರ್ಣನೆ ಮಾಡುವಂಥ ಒಂದು ಸಾಮರ್ಥ್ಯವಿರುತ್ತೆ, ನಿಜ. ಅವನು ಯಾವ ಸಂದರ್ಭದಲ್ಲಿ ಯಾರ ವರ್ಣನೆಯನ್ನು ಮಾಡಬೇಕಿದ್ರೆ ಪ್ರತೀಪಾಲಂಕಾರವನ್ನು ಬಳಕೆ ಮಾಡಿಕೊಳ್ಬೇಕು ಅನ್ನೋದು ಕವಿಯ ವಿವೇಕಕ್ಕೆ ಬಿಟ್ಟಿರುವಂಥ ವಿಷಯ. ಕೇವಲ ವಿವೇಕ ಅಷ್ಟೇ ಅಲ್ಲ, ಕವಿಯ ದರ್ಶನಕ್ಕೂ ಬಿಟ್ಟಿರುವಂಥ ವಿಷಯ. ಕೇವಲ ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಉತ್ತಮ ಮಧ್ಯಮ ಅಧಮಗಳು ಇತ್ಯಾದಿಯಾದಂತಹ ವಿಷಯ ವಿಭಾಗವನ್ನು ಅರಿಯದೆ, ಸನ್ನಿವೇಶಗಳನ್ನು ಸರಿಯಾಗಿ ಪರಿಶೀಲಿಸದೆ, ಕೇವಲ ಅಲಂಕಾರ ನಿರ್ವಹಣೆಗೋಸ್ಕರವಾಗಿ ಅಲಂಕಾರವನ್ನು ಬಳಸಬಾರದು ಅಂತ ಆನಂದವರ್ಧನನೂ ಕೂಡ ಧ್ವನ್ಯಾಲೋಕದಲ್ಲಿ ಬಹಳ ಸ್ಪಷ್ಟವಾದ ಮಾತುಗಳಲ್ಲಿ ಹೇಳ್ತಾನೆ. ಶಾಸ್ತ್ರಕೃತವಾದಂತಹ ಸ್ಥಿತಿ ಸಂಪಾದನೆಚ್ಛಯ ಅಲಂಕಾರಾಣಾಂ ಯೋಗ ಅಲಂಕಾರಾಣಾಂ ವಿನಿಯೋಗ ನ ಕರ್ತವ್ಯ ಎಂಬುದೇ ಸಾಹಿತ್ಯಶಾಸ್ತ್ರದ ಸಿದ್ಧಾಂತ. ಶಾಸ್ತ್ರದಲ್ಲಿ ಹೇಳಿಬಿಟ್ಟಿದ್ದಾರೆ ಇಷ್ಟು ಅಲಂಕಾರಗಳಿದೆ ಅಂತ, ಹಾಗಾಗಿ ಕಾವ್ಯದಲ್ಲಿ ಒಂದು ಅಲಂಕಾರ ಇರಲೇಬೇಕು, ಪ್ರತಿಯೊಂದು ಪದ್ಯದಲ್ಲೂ ಒಂದು ಅಲಂಕಾರವಿರಬೇಕು ಅಂತ ಜಬರ್ದಸ್ತಿಯಾಗಿ ಅದರಲ್ಲಿ ಹೊಂದಿಕೆ ಆಗುತ್ತೋ ಇಲ್ವೋ ಅದನ್ನು ಗಮನಿಸದೆ ಸುಮ್ಮನೆ ಅಲಂಕಾರಗಳನ್ನ ಸೇರಿಸಬಾರ್ದು ಅಂತಲೇ ಶಾಸ್ತ್ರದ ತೀರ್ಮಾನ ಇರುವಂಥದ್ದು. ಎಷ್ಟೋ ಬಾರಿ ಕವಿಗಳು ಉಚ್ಛೃಂಖಲರಾಗಿಯೂ ವರ್ತಿಸಿರುವುದು ಕಾಣುತ್ತೆ. ಹಾಗಿದ್ರೂ ಅದನ್ನು ಹಂಸಕ್ಷೀರ ನ್ಯಾಯದಂತೆ ಯಾವ ಕಾವ್ಯದಲ್ಲಿ ಯಾವ ಭಾಗ ಬಹಳ ಸುಂದರವಾಗಿದೆಯೋ ಅದನ್ನು ಮಾತ್ರ ಸ್ವೀಕರಿಸುವಂತಹ ಒಂದು ಬುದ್ಧಿ, ಆ ವಿವೇಕ ಅನ್ನುವಂಥದ್ದು ಬೆಳಿಬೇಕು. ಅದು ಕೇವಲ ಕಾವ್ಯಗಳನ್ನು ಓದೋದ್ರಿಂದ ಬೆಳೆಯೋಲ್ಲ. ಅಲಂಕಾರಗಳ ಸೂಕ್ಷ್ಮ, ಅಲಂಕಾರಗಳ ಮರ್ಮ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅಲಂಕಾರ ಗ್ರಂಥಗಳು ನೂರಾರಿದೆ. ಇನ್ನು ಭಾಮಹ, ದಂಡಿ, ವಾಮನ ಇವ್ರನ್ನೆಲ್ಲರನ್ನೂ ಅಧ್ಯಯನ ಮಾಡಬೇಕು. ಇವರೆಲ್ಲರೂ ಅಲಂಕಾರ ಸಂಪ್ರದಾಯದವರು. ಅಲಂಕಾರ ಸಂಪ್ರದಾಯವನ್ನು ಬಿಟ್ಟು ಈಚೆ ಬಂತು ಅಂತಾದರೆ ಇನ್ನೂ 5 ಸಂಪ್ರದಾಯಗಳಿದೆ ಸಾಹಿತ್ಯಶಾಸ್ತ್ರದಲ್ಲಿ. ಈ ಎಲ್ಲ ಸಂಪ್ರದಾಯಗಳನ್ನು ಅಧ್ಯಯನ ಮಾಡಿ ಕಾವ್ಯದ ಜೀವಾತುವೇನು, ಚಮತ್ಕಾರ ಹೇಗೆ ಬರ್ತಾ ಇದೆ, ಚರ್ವಣಾ ವಿಶ್ರಾಂತಿ ಧಾಮ ಹೇಗೆ, ಸಲ್ನಕ್ಷಕ್ರಮವೇ ಅಸಲ್ನಕ್ಷಕ್ರಮವೇ ಇತ್ಯಾದಿ ಇತ್ಯಾದಿ ನೂರಾರು ವಿಷಯಗಳಿದೆ ಸಾಹಿತ್ಯಶಾಸ್ತ್ರದಲ್ಲಿ. ಒಂದು ಕಾವ್ಯವನ್ನು ಪ್ರಮಾಣೀಕರಿಸಬೇಕು ಅಂತಾದರೆ, ತೂಗು ಹಾಕಬೇಕು ಅಂತಾದರೆ ಇದಮಿತ್ತಂ, ಇದು ಉತ್ತಮಂ ಕಾವ್ಯಂ, ಇದು ಉತ್ತಮೋತ್ತಮಂ ಕಾವ್ಯಂ ಎಂಬುದಾಗಿ ಹೇಳಬೇಕು ಅಂತಾದರೆ ಅಷ್ಟು ಸುಲಭವಾದ ಮಾತಲ್ಲ ಅನ್ನೋದನ್ನು ಜ್ಞಾಪಿಸ್ಕೊಳ್ಳೋದಕ್ಕೋಸ್ಕರವಾಗಿ ಇಷ್ಟೆಲ್ಲ ವಿಸ್ತಾರವಾಗಿ ಹೇಳಿತು. ಪ್ರಸಿದ್ಧವಾದಂತಹ ಉಪಮಾನಕ್ಕೆ ಉಪಮೇಯ ಭಾವವನ್ನು ಎಲ್ಲಿ ಹೇಳಲಾಗುತ್ತೋ ಅಲ್ಲಿ ಅದನ್ನು ನಾವು ಪ್ರತೀಪಾಲಂಕಾರ ಎಂಬುದಾಗಿ ಕರೀತೇವೆ ಅಂತ ದೀಕ್ಷಿತರು ಹೇಳಿದ್ರು. ಇದು ತ್ವಲ್ಲೋಚನ ಸಮಂ ಪದ್ಮಂ, ನಿನ್ನ ಕಣ್ಣುಗಳಿಗೆ ಸದೃಶವಾಗಿ ಈ ಕಮಲ ಪುಷ್ಪವು ಲೋಕದಲ್ಲಿ ಇದೆ. ಅದೇ ರೀತಿಯಾಗಿ ತ್ವದ್ವಕ್ತ್ರ ಸದೃಶೋ ವಿಧು, ನಿನ್ನ ಮುಖಗಳಿಗೆ ಅಥವಾ ನಿನ್ನ ಮುಖಕ್ಕೆ ಸರಿಸಮಾನವಾಗಿ ಚಂದ್ರ ಕಂಗೊಳಿಸ್ತಾ ಇದ್ದಾನೆ ಅಂತ ಒಂದು ಉದಾಹರಣೆ. ಇಲ್ಲಿ ಉಪಮಾನಭೂತವಾದದ್ದು ಪದ್ಮ ಮತ್ತು ಚಂದ್ರ, ಇವರನ್ನು ಉಪಮೇಯವಾಗಿ ವರ್ಣಿಸಿರೋದ್ರಿಂದ ಇಲ್ಲಿ ಪ್ರತೀಪಾಲಂಕಾರ ಅಂತ ಅರ್ಥ ಮಾಡ್ಕೊಳ್ಬೇಕು. ಅದರದೇ ಇನ್ನೊಂದು ಉದಾಹರಣೆಯನ್ನು ಕೂಡ ದೀಕ್ಷಿತರು ಬರೀತಾರೆ. ಯಥಾವಾ ಯತ್ವನ್ನೇತ್ರ ಸಮಾನಕಾಂತಿ ಸಲಿಲೇ ಮಗ್ನಂತ ದಿಂದೀವರಂ ಮೇಘೈರಂತರಿತಃ ಪ್ರಿಯೇ ತವ ಮುಖಚ್ಛಾಯಾನುಕಾರಿ ಶಶಿ ಯೇಪಿ ತ್ವದ್ಗಮನಾನುಸಾರಿಗತಯಃ ತೇಪಿ ರಾಜಹಂಸಾಗತಾಃ ತ್ವತ್ಸಾದೃಶ್ಯ ವಿನೋದ ಮಾತ್ರಮಪಿ ಮೇ ದೈವೇನ ನ ಕ್ಷಮ್ಯತೆ. ವಿಪ್ರಲಂಭ ಶೃಂಗಾರದ ಅದ್ಭುತವಾದಂಥ ಒಂದು ಶ್ಲೋಕ. ನಾಯಕ ನಾಯಿಕೆಯಿಂದ ವಿರಹಿತನಾಗಿದ್ದಾನೆ, ದೂರದಲ್ಲಿದ್ದಾನೆ, ಬಹಳ ದಿನಗಳಾಗಿ ಹೋಗ್ಬಿಟ್ಟಿದೆ, ನಾಯಿಕೆಯನ್ನು ಕಂಡಿಲ್ಲ, ನೋಡಿಲ್ಲ. ಆಕೆಯ ನೆನಪು ಆತನನ್ನು ಕಾಡ್ತಾ ಇದೆ. ಸಂಜೆಯ ವೇಳೆ ಆಯಿತೆ, ಸಮಾಧಾನವಾಗಿ ಕುಳಿತು ಪ್ರಕೃತಿ ಮಂಡಲವನ್ನು ನೋಡ್ತಾ ಇದ್ದಾನೆ. ಬೆಳಗಿನಿಂದ ಸಂಜೆವರೆಗೂ ಅದೇ ಕೆಲಸ, ಪ್ರಕೃತಿ ಮಂಡಲವನ್ನು ನೋಡಿ ತನ್ನ ಪ್ರಿಯತಮೆಯನ್ನು ಜ್ಞಾಪಿಸ್ಕೊಳ್ತಾ ಇದ್ದಾನೆ ಈ ವಿರಹದಲ್ಲಿ. ಆ ಸಮಯದಲ್ಲಿ ಅವನಿಗೆ ಕಣ್ಣಿಗೆ ಬೀಳೋದೇನಪ್ಪ ಅಂದರೆ ಒಂದು ಕಮಲ ಪುಷ್ಪ ಕಣ್ಣಿಗೆ ಬೀಳುತ್ತೆ. ಆ ಕಮಲ ಪುಷ್ಪವನ್ನು ಕಂಡು ಕೂಡಲೇ ತನ್ನ ಮನಸ್ಸಿನಲ್ಲಿ ತನ್ನ ಪ್ರಿಯತಮೆಯ ನೆನಪು ಉಂಟಾಗತ್ತೆ ಅವನಿಗೆ. ಆಗ ಆತ ಆಡ್ತಾ ಇರುವಂಥ ಮಾತು, ಈ ಯಾವ ಒಂದು ಇಂದಿಯವರವಿತ್ತೋ ಕಮಲ ಪುಷ್ಪವಿತ್ತೋ ಅದು ತ್ವನ್ನೇತ್ರ ಸಮಾನ ಕಾಂತಿ, ನಿನ್ನ ಕಣ್ಣುಗಳಿಗೆ ಸದೃಶವಾದಂತಹ ಕಾಂತಿಯನ್ನು ಉಳ್ಳದ್ದಾಗಿತ್ತು. ಅದು ಕೂಡ ಏನಾಗೋಯ್ತು ಈಗ ಸಂಜೆ ಆದಮೇಲೆ ಮಗ್ನಂ, ಕುತ್ರ ಮಗ್ನಂ, ಸಲಿಲೇ ಮಗ್ನಂ,
ಬಾಡಿ ಹೋಯಿತು. ಕಮಲ ಪುಷ್ಪ ಬಾಡಿ ಹೋಗುತ್ತೆ ಸೂರ್ಯಾಸ್ತವಾಗ್ತಿದ್ದ ಹಾಗೆ. ಸೂರ್ಯೋದಯವಾದಾಗ ಮಾತ್ರ ಕಮಲ ಪುಷ್ಪ ಅರಳುವಂಥದ್ದು. ಸೂರ್ಯಾಸ್ತವಾಗೋಗಿದೆ, ಚಂದ್ರೋದಯವಾಗಿದೆ, ಅದರಿಂದ ಇಂದೀವರ ಎಲ್ಲಿಂದ ಬರೋಕ್ಕೆ ಸಾಧ್ಯ? ಅದರಿಂದ ನಿನ್ನ ಕಣ್ಣುಗಳನ್ನು ಜ್ಞಾಪಿಸ್ಕೊಳ್ಳೋದಕ್ಕೆ ಒಂದೇ ಒಂದು ಸಾಧನ ಇತ್ತು. ನಿನ್ನ ಕಣ್ಣುಗಳ ಒಂದು ಹೋಲಿಕೆಯನ್ನು ಉಳ್ಳ ಈ ಕಮಲ ಪುಷ್ಪವನ್ನು ನೋಡಿ ನೋಡಿ ನಿನ್ನ ಕಣ್ಣನ್ನು ಜ್ಞಾಪಿಸ್ಕೊಳ್ತಾ ಇದ್ದೆ ನಾನು. ಅದು ಸಲಿಲೆ ಮಗ್ನಂ, ಅದು ನೀರಿನಲ್ಲಿ ಮುಳುಗೋಯ್ತು. ಇವಾಗ ತವ ಮುಖಛಾಯಾನುಕಾರಿ, ನಿನ್ನ ಮುಖಕಾಂತಿಯನ್ನೇ ಅನುಸರಿಸುವಂತಹ ಶಶಿ ಚಂದ್ರನೇನಿದನೋ ಅವನು ಕೂಡ ಏನಾಗೋಗ್ಬಿಟ್ಟಿದ್ದಾನೆ ಈಗ ಅಂತ ಕೇಳಿದ್ರೆ ಮೇಘೈರಂತರಿತಃ. ಹೇ ಪ್ರಿಯೇ, ನೋಡು ಪ್ರಿಯತಮೆ ಅಂತ ಮನಸ್ಸಲ್ಲಿ ತಾನೇ ಹೇಳ್ಕೊಳ್ತಾ ಇರುವಂಥದ್ದು. ನೋಡು ಪ್ರಿಯತಮೆ, ಹೀಗಾಗೋಗ್ಬಿಟ್ಟಿದೆ. ಮೇಘೈರಂತರಿತಃ, ನಿನ್ನ ಮುಖಕಾಂತಿಯನ್ನು ಹೋಲುವಂತಹ ಚಂದ್ರನೊಬ್ಬ ಕಾಣಿಸ್ತಾ ಇದ್ದ ಇಷ್ಟು ದಿನ, ಈಗ ಅವನು ಕೂಡ ಮೇಘಾಚ್ಛಂದನಾಗ್ಬಿಟ್ಟಿದ್ದಾನೆ, ಮೋಡದಿಂದ ಆವೃತನಾಗ್ಬಿಟ್ಟಿದ್ದಾನೆ. ಅವನೂ ಕಣ್ಣಿಗೆ ಕಾಣಿಸ್ತಾ ಇಲ್ವಲ್ಲ ಇವಾಗ. ಅಷ್ಟೇ ಅಲ್ಲ, ಏಪಿ ತ್ವದ್ಗಮನಾನುಸಾರಿಗತಯ ರಾಜಹಂಸಾಹ, ನಿನ್ನ ಗತಿಯನ್ನೇ ನಿನ್ನ ನಡೆಯನ್ನೇ ಅನುಸರಿಸುವಂತಹ ನಿನ್ನಂತೆಯೇ ನಡೆಯುವಂತಹ ಯಾವ ರಾಜಹಂಸಗಳಿದ್ವೋ ಅವು ಕೂಡ ಗತಾಹ, ಅವು ಜಾಗ ಬಿಟ್ಟು ಖಾಲಿ ಮಾಡಿ ಹೊರಟೋದ್ವು, ತಮ್ಮ ತಮ್ಮ ಜಾಗಕ್ಕೆ ಹೊರಟೋದ್ವು. ಇದು ನನ್ನ ದೌರ್ಭಾಗ್ಯ. ಯಾಕಪ್ಪ ಅಂದರೆ ತ್ವತ್ಸಾದೃಶ್ಯ ವಿನೋದ ಮಾತ್ರಂ, ನೀನಂತೂ ನನ್ನ ಕಣ್ಮುಂದೆ ಇಲ್ಲ. ಹಾಗಾಗಿ ನಿನಗೆ ಸದೃಶವಾದಂತಹ, ನಿನ್ನನ್ನು ಹೋಲುವಂತಹ ಸೃಷ್ಟಿಯಲ್ಲಿರುವ ಏನೇನು ಪದಾರ್ಥಗಳಿದೆಯೋ ಅದನ್ನು ನೋಡಿ ಸಂತೋಷ ಪಡ್ತಿದ್ದೆ ನಾನು. ಅದನ್ನು ಈ ಪದದಲ್ಲಿ ಹೇಳ್ತಾ ಇದ್ದಾನೆ ಕವಿ. ತ್ವತ್ಸಾದೃಶ್ಯೇನ ವಿನೋದಂ ಅನುಭವನ್ನಾಸಂ ಇತ್ಯರ್ಥ. ಇದಾನೀಂತು ನ ಅನುಭವಾಮಿ ಇತಿ ಅಭಿಪ್ರಾಯ. ತ್ವತ್ಸಾದೃಶ್ಯ ವಿನೋದ ಮಾತ್ರಮಪಿ ಮೇ ದೈವೇನ ನ ಕ್ಷಮ್ಯತೆ. ನೋಡು ಎಷ್ಟು ಕ್ರೂರಿ ದೈವ ಅನ್ನುವಂಥದ್ದು, ಅದೃಷ್ಟ ಅನ್ನುವಂಥದ್ದು, ವಿಧಿ ಅನ್ನೋದು. ನೀನಂತೂ ಇಲ್ಲ, ಹೋಗಲಿ ನಿನ್ನಂತೆ ಕಾಣುವಂತಹ ಆ ರಾಜಹಂಸಗಳನ್ನಾಗಲಿ, ನಿನ್ನ ಮುಖದಂತೆ ಕಂಗೊಳಿಸ್ತಾ ಇರುವಂತಹ ಚಂದ್ರನನ್ನಾಗಲಿ, ಅಥವಾ ನಿನ್ನ ಕಣ್ಣುಗಳಿಗೆ ಸಮಾನವಾಗಿರುವಂತಹ ಕಮಲ ಪುಷ್ಪವನ್ನಾದರೂ ನೋಡಿಕೊಂಡು ಸಂತೋಷ ಪಡೋಣ ಅಂತ ಇದ್ದೆ. ಅದನ್ನೂ ಎಲ್ಲ ವಿಧಿ ಕಣ್ಮರೆ ಮಾಡಿಬಿಡ್ತು. ಇಷ್ಟೂ ದಯ ಇಲ್ಲ ವಿಧಿಗೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಇದು ಶ್ಲೋಕದ ತಾತ್ಪರ್ಯಾರ್ಥವಾದರೂ ಅಲಂಕಾರ ಯಾವುದು ಇದೆಯಾ ಇಲ್ಲಿ ಅಂತ ಕೇಳಿದ್ರೆ, ಪ್ರಾಯೇಣ ಲೋಕದಲ್ಲಿ ಕಣ್ಣುಗಳಿಗೆ ಹೋಲಿಕೆಯಾಗಿ ಕಮಲವನ್ನು ಕೊಡೋದು ಉಂಟು, ರೂಢಿ ಇರೋದು. ಅದೇ ರೀತಿಯಾಗಿ ಮುಖಕ್ಕೆ ಹೋಲಿಕೆಯಾಗಿ ಚಂದ್ರನನ್ನು ಕೊಡೋದುಂಟು. ಹಾಗೆಯೇ ನಡೆ ಗತಿಗೆ ಹೋಲಿಕೆಯಾಗಿ ರಾಜಹಂಸಗಳನ್ನು, ಹಂಸಗಮನೆ ಅಂತ ಕೊಡುವುದು ಉಂಟು. ಆದರೆ ಇಲ್ಲಿ ಅದೆಲ್ಲ ಉಲ್ಟಾ ಆಗಿದೆ. ನಿನ್ನ ಕಣ್ಣಿನ ಕಾಂತಿಯನ್ನು ಅನುಸರಿಸುವಂತಹ ಕಮಲಪುಷ್ಪ, ನಿನ್ನ ಮುಖದ ಕಾಂತಿಯನ್ನು ಅನುಸರಿಸುವಂತಹ ಚಂದ್ರ, ನಿನ್ನ ಗತಿಯನ್ನು ಅನುಸರಿಸುವಂತಹ ರಾಜಹಂಸಗಳು ಎಂಬುದಾಗಿ ವರ್ಣಿಸಿರೋದ್ರಿಂದ ಇಲ್ಲಿ ಪ್ರತೀಪ ಎಂಬಂತಹ ಅಲಂಕಾರ ಇದೆ ಅಂತ ಅಭಿಪ್ರಾಯ. ಇದು ಪ್ರತೀಪಾಲಂಕಾರದ ಮೊದಲನೆಯ ಪ್ರಭೇದ. ಇನ್ನೂ 4 ಪ್ರಭೇದಗಳಿದೆ ಪ್ರತೀಪಾಲಂಕಾರದ್ದು. ಮುಂದಿನ ಪ್ರಭೇದವನ್ನು ದೀಕ್ಷಿತರು ವರ್ಣನೆ ಮಾಡ್ತಾರೆ. ಅನ್ಯೋಪಮೇಯ ಲಾಭೇನ ವರ್ಣ್ಯಸ್ಯ ಅನಾದರಶ್ಚ ತತ್ ತತ್ ಅರ್ಥಾತ್ ಪ್ರತೀಪಂ ಇತ್ಯರ್ಥ. ಅನ್ಯೋಪಮೇಯ ಲಾಭೇನ ವರ್ಣ್ಯಸ್ಯ ಯಹ ಅನಾದರಃ ತದಪಿ ಪ್ರತೀಪಂ ಇತಿ. ಉದಾಹರಣಂ ಕಿಂ? ಅಲಂ ಗರ್ವೇಣ ತೇ ವಕ್ತ್ರ ಕಾಂತ್ಯ ಚಂದ್ರೋಪಿ ತಾದೃಶಃ. ಆಯ್ತೆ, ಇಲ್ಲಿ 2 ವಿಷಯಗಳನ್ನು ಚೆನ್ನಾಗಿ ಮನಸ್ಸಿನಲ್ಲಿಟ್ಕೊಳ್ಬೇಕು. ವರ್ಣ್ಯ ಮತ್ತು ಅವರ್ಣ್ಯ ಅಂತ 2 ಪದಗಳು ಇಲ್ಲಿ ಶಾಸ್ತ್ರೀಯವಾದಂಥ ಒಂದು ಭಂಗಿಯಲ್ಲಿ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಅವರ್ಣ್ಯ ಅಂತಂದಾಗ ಕನ್ನಡದಲ್ಲಿ ನಾವು ಆಡು ಭಾಷೆಯಲ್ಲಿ ಮಾತಾಡಬೇಕಿದ್ರೆ ಹೇಗೆ ಅಸಹ್ಯ ಅನ್ನೋದನ್ನು ಹೇಗೆ ಅರ್ಥ ಮಾಡ್ಕೊಳ್ತೀವೋ ಅದೇ ರೀತಿಯಾಗಿ ಅವರ್ಣ್ಯ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬಾರದು. ಇಲ್ಲಿ ಅವರ್ಣ್ಯ ಅಂದರೆ ವರ್ಣಿಸಲಾಗದ್ದು ಅನ್ನೋ ಅರ್ಥದಲ್ಲ, ವರ್ಣ್ಯಾದಿತರಂ ಇತಿ ಅರ್ಥ. ವರ್ಣ್ಯ ಅಂದರೆ ಏನು? ಉಪಮೇಯ. ಉಪಮೇಯದಿಂದ ಇತರ, ಉಪಮೇಯವನ್ನು ಬಿಟ್ಟು ಮತ್ತೊಂದು ಅನ್ನೋ ಅರ್ಥದಲ್ಲಿ ಇಲ್ಲಿ ನೈಯನ್ನು ಬಳಸಲಾಗಿದೆ. ಷಡರ್ಥಾಹ, ನೈ ಎಂಬುದಕ್ಕೆ 6 ಅರ್ಥಗಳಿದೆ. ಅದರಲ್ಲಿ ತದಿತರ ಅನ್ನೋದು ಕೂಡ ಒಂದು ಅರ್ಥ. ಹಾಗಿರೋದ್ರಿಂದ ಇಲ್ಲಿ ನಾವು ನೋಡ್ಕೊಳ್ಬೇಕಾಗಿರೋದು ಏನಪ್ಪ ಅಂತ ಕೇಳಿದ್ರೆ, ವರ್ಣ್ಯ ಅಂದರೆ ಉಪಮೇಯ, ಅವರ್ಣ್ಯ ಅಂದರೆ ವರ್ಣ್ಯಾದಿತರತ್, ವರ್ಣ್ಯದಿಂದ ಬೇರೆಯಾದದ್ದು, ವರ್ಣ್ಯದಿಂದ ಮತ್ತೊಂದು. ಅದ್ಯಾವುದು? ಅವರ್ಣ್ಯ ಅಂದರೆ ಯಾವುದು? ಉಪಮಾನ ಅಂತ ಅರ್ಥ. ಲೋಕದಲ್ಲಿ ಸಹಜವಾಗಿ ಯಾವುದು ವರ್ಣ್ಯ ಯಾವುದು ಅವರ್ಣ್ಯ ಅಂತ ಕೇಳಿದ್ರೆ, ಯಾವುದನ್ನು ನಾವು ಉಪಮೇಯ ಅಂತ ಕರಿತಾ ಇದ್ದೀವೋ ಅದು ಯಾವತ್ತೂ ವರ್ಣ್ಯ. ಯಾಕಂದರೆ ಅದನ್ನು ನಾವು ವರ್ಣಿಸಬೇಕಾಗಿದೆ, ವರ್ಣನೆಗೆ ಯೋಗ್ಯವಾಗಿದೆ. ಅವರ್ಣ್ಯ ಅಂತಂದರೆ ವರ್ಣನೆಗೆ ಯೋಗ್ಯವಲ್ಲ, ವರ್ಣನಾತೀತ ಅಂತ ಅರ್ಥ. ಅದಕ್ಕೆ ಸಹಜವಾಗಿ ಅದರ ಸೌಂದರ್ಯವಿದೆ ಅನ್ನೋ ಅರ್ಥದಲ್ಲಿ
ಅಂತೆಲ್ಲ ಬುದ್ಧಿವಂತಿಕೆಯ ಮಾತುಗಳನ್ನು ಹೇಳಿಕೊಂಡು ಅರ್ಥ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಅವರ್ಣ್ಯ ಅನ್ನೋ ಪದಕ್ಕೆ ಬಹಳ ಸಿಂಪಲ್ ಆದಂತಹ ಅರ್ಥ ಏನಪ್ಪ ಅಂತ ಕೇಳಿದ್ರೆ ವರ್ಣ್ಯಾದಿತರತ್. ಇಷ್ಟೇ ಅರ್ಥದಲ್ಲಿ ಶಾಸ್ತ್ರದಲ್ಲಿ ಈ ಪದವನ್ನು ಬಳಸಿರುವಂಥದ್ದು. ಇದನ್ನು ಅತಿಯಾದ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ಕೊಂಡು ಉಪಮಾನವನ್ನು ಶಾಸ್ತ್ರಕಾರರು ಅವರ್ಣ್ಯ ಅಂತ ಕರೆದುಬಿಟ್ಟಿದ್ದಾರೆ ಇತ್ಯಾದಿಯಾಗಲ್ಲ ಅಸಂಬದ್ಧ ಪ್ರಲಾಪವನ್ನು ಮಾಡಬಾರದು, ಮಾಡಕೂಡದು ಅನ್ನೋ ಒಂದು ಎಚ್ಚರಿಕೆಗೋಸ್ಕರವಾಗಿ ಈ ಮಾತನ್ನು ಇಲ್ಲಿ ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಂಡಿದೆ. ಇದು ಎರಡು ವಿಷಯ, ಒಂದು ವರ್ಣ್ಯ ಮತ್ತೊಂದು ಅವರ್ಣ್ಯ. ಉಪಮೇಯ ಅದಕ್ಕಿಂತಲೂ ಭಿನ್ನವಾದದ್ದು, ಅದಕ್ಕಿಂತಲೂ ಇತರ ಅಂದರೆ ಉಪಮಾನ. ಈಗ ಇಲ್ಲಿ ಅನ್ಯ ಅನ್ನೋ ಶಬ್ದ ಇದೆ. ವರ್ಣ್ಯಾದ್ ಅನ್ಯಂ ಅನ್ನೋ ಅಭಿಪ್ರಾಯ. ಇಲ್ಲಿ ಅನ್ಯ ಶಬ್ದಕ್ಕೆ ಅನ್ಯತ್ ಅವರ್ಣ್ಯಂ ಅರ್ಥಾತ್ ಉಪಮಾನಂ ಅಂತ ಅರ್ಥ. ಅನ್ಯೋಪಮೇಯ ಲಾಭೇನ, ವರ್ಣ್ಯ ರೂಪದಲ್ಲಿರುವ ಅಂತ ಅರ್ಥ. ಆಯ್ತೆ, ವರ್ಣ್ಯದ ರೂಪದಲ್ಲಿರುವಂತಹ ಉಪಮೇಯ ಅಥವಾ ನಾವು ಯಾವುದನ್ನು ಲೋಕದಲ್ಲಿ ಉಪಮಾನ ಅಂತ ಅಂದ್ಕೊಂಡಿದ್ದೀವಿಯೋ ಆ ಉಪಮಾನವನ್ನು ನಾವು ಉಪಮೇಯವಾಗಿ ನೋಡ್ತಾ ಇದ್ದೀವಿ ಇಲ್ಲಿ. ಹಾಗೆ ಉಪಮಾನವನ್ನು ಉಪಮೇಯವಾಗಿ ನೋಡೋದೇ ಪ್ರತೀಪ ಅಂತ ಕರೆಸ್ಕೊಳ್ಳುತ್ತೆ. ಅದೇನೋ ಸರಿ. ಇಲ್ಲಿ ಏನಾಗಿದೆ ಅಂತ ಕೇಳಿದ್ರೆ, ಇಲ್ಲಿ ಯಾವುದೋ ಒಂದು ಲಾಭ ಆಗಿದೆ ನಮಗೆ. ಏನು ಲಾಭ ಆಗಿದೆ ಅಂತ ಕೇಳಿದ್ರೆ ಉಪಮೇಯ ಭಾವ ಲಾಭವಾಗಿದೆ. ಕಸ್ಯ ಲಾಭ ಉಪಮೇಯತ್ವಸ್ಯ ಲಾಭ, ಉಪಮೇಯತ್ವದ ಲಾಭ ಆಗಿದೆ. ಅಂದರೆ ಉಪಮೇಯದ ತನ ಏನಿದೆಯೋ ಅದರ ಲಾಭ ಆಗಿದೆ. ಅದು ನಮ್ಮ ಮನಸ್ಸಿಗೆ ಬುದ್ಧಿಗೆ ಗೋಚರವಾಗಿದೆ ಕವಿಗೆ. ಯಾವುದರ ಉಪಮೇಯತ್ವ ಲಾಭವಾಗಿದೆ ಅಂತ ಕೇಳಿದ್ರೆ ಉಪಮೇಯಸ್ಯ ಉಪಮೇಯತ್ವಂ ನ ಲಬ್ಧಂ. ಆಯ್ತೆ, ಉಪಮೇಯದ ಉಪಮೇಯತ್ವ ಅನ್ನೋದು ಇಲ್ಲಿ ಲಾಭವಾಗಿಲ್ಲ, ಇಲ್ಲಿ ಸಿಕ್ಕಿಲ್ಲ. ಆದರೆ ಅನ್ಯೋಪಮೇಯ ಲಾಭ ಆಗಿದೆ. ಅನ್ಯೋಪಮೇಯ ಅಂತಂದರೆ ವರ್ಣ್ಯಕ್ಕೂ ಅನ್ಯವಾದದ್ದು ಅಂದರೆ ಅವರ್ಣ್ಯವಾದದ್ದು ಅಂದರೆ ಉಪಮಾನಭೂತವಾದದ್ದು ಯಾವ ಪದಾರ್ಥವಿದೆಯೋ ಲೋಕದಲ್ಲಿ ಆ ರೀತಿಯಾದಂತಹ ಉಪಮಾನದ ಉಪಮೇಯತ್ವವು ಕವಿಗೆ ದೃಷ್ಟಿಗೋಚರವಾಗಿದೆ. ಹೀಗೆ ದೃಷ್ಟಿಗೋಚರವಾದ ಮಾತ್ರದಿಂದ ಅದನ್ನು ಹೇಗೆ ಕಂಡುತ್ತೋ ಹಾಗೆ ಹೇಳಿಬಿಟ್ರೆ ಮೊದಲನೆಯ ಪ್ರಭೇದವಾಗುತ್ತೆ. ಅದಕ್ಕಿಂತಲೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಏನು ಮಾಡಬಹುದು ಅಂತ ಕೇಳಿದ್ರೆ, ಈಗ ಸಿಕ್ತಲ್ವ ಉಪಮಾನ, ಸಹಜವಾಗಿ ನಮ್ಮ ಉಪಮೇಯಕ್ಕೆ ಯಾರನ್ನು ವರ್ಣಿಸಬೇಕು ಅಂತಿದೆಯೋ ಆ ವರ್ಣ್ಯವಾದ ಪದಾರ್ಥಕ್ಕೆ ಲೋಕದಲ್ಲಿ ಉಪಮಾನಗಳು ಅಂತ ಒಂದಷ್ಟು ಸಿದ್ಧವಾಗಿದೆ. ಕವಿ ಸಮಯದಿಂದಲೋ ಮತ್ತೊಂದು ಸಂಪ್ರದಾಯದಿಂದಲೋ ಪರಂಪರೆಯಿಂದಲೋ ಸಿದ್ಧವಾಗಿರುವಂಥ ಸೃಷ್ಟಿ ಸಹಜವಾದ ಕೆಲವಾರು ಪದಾರ್ಥಗಳಿವೆ. ಅದರಲ್ಲಿ ಯಾವುದೋ ಒಂದರ ಲಾಭ ಆಗಿದೆ ಅನ್ನೋ ಅಭಿಪ್ರಾಯದ ಅಲ್ಲ ಇಲ್ಲಿ. ಅವುಗಳ ಮಧ್ಯದಲ್ಲಿ ಯಾವುದೋ ಒಂದರ ಮೇಲೆ ಉಪಮೇಯತ್ವವನ್ನು ಆರೋಪ ಮಾಡಿಕೊಂಡಿದೆ ಯಾರ ಬುದ್ಧಿ? ಕವಿಯ ಬುದ್ಧಿ. ಈ ಉಪಮಾನಕ್ಕೆ, ಲೋಕದಲ್ಲಿ ಪ್ರಸಿದ್ಧವಾಗಿರುವಂತಹ ಉಪಮಾನಕ್ಕೆ ಉಪಮೇಯ ಭಾವದ ಲಾಭ ಯಾವಾಗ ಉಂಟಾಗಿದೆಯೋ ಕವಿ ಬುದ್ಧಿಯಲ್ಲಿ, ಕವಿ ಹೃದಯದಲ್ಲಿ, ಅದರಿಂದ ಅದೇ ಇಲ್ಲಿಗೆ ಹೇತು, ಅದೇ ಮುಖ್ಯ ಅಲ್ಲ. ಅಲ್ಲಿಗೆ ನಿಂತ್ಕೊಳ್ಬಾರ್ದು, ಅಲ್ಲಿಂದ ಮುಂದಕ್ಕೆ ವಿಷಯ ಇದೆ. ಏನಪ್ಪ ಅಂತ ಕೇಳಿದ್ರೆ, ಆ ರೀತಿಯಾಗಿ ಪ್ರಸಿದ್ಧವಾದ ಉಪಮಾನದ ಉಪಮೇಯ ಭಾವವು ಕವಿ ಹೃದಯದಲ್ಲಿ ಗೋಚರವಾಗಿದ್ದರ ಕಾರಣದಿಂದಲೇ ವರ್ಣ್ಯಸ್ಯ, ಪ್ರಕೃತದಲ್ಲಿ ವರ್ಣ್ಯವಾಗಿರುವ ಉಪಮೇಯಭೂತವಾಗಿರುವ ಯಾವ ಒಂದು ವಿಷಯವಿದೆಯೋ ಅದರ ಅನಾದರ ತಿರಸ್ಕಾರವು ಒಂದು ವೇಳೆ ವಾಕ್ಯದಲ್ಲಿ ಕಂಡು ಬರ್ತಾ ಇದ್ದ ಪಕ್ಷೆ ತದಪಿ ಪ್ರತೀಪಂ, ಇದನ್ನು ಕೂಡ ಪ್ರತೀಪಾಲಂಕಾರ ಎಂಬುದಾಗಿ ಕರೀತಾರೆ ಅಂತ ಹೇಳಿದ್ರು. ಈ ಎರಡನೆಯ ಪ್ರಭೇದವೇನಿದೆಯೋ ಪ್ರತೀಪಾಲಂಕಾರದಲ್ಲಿ, 2 ಮತ್ತು 3ನೆಯ ಪ್ರಭೇದದಲ್ಲಿ ಅನಾದರಕ್ಕೆ ಆದರ, ತಿರಸ್ಕಾರಕ್ಕೆ ಆದ್ಯತೆ. ಒಂದು ಕಡೆ ಉಪಮೇಯದ ತಿರಸ್ಕಾರವಾಗುತ್ತೆ, ಮತ್ತೊಂದು ಕಡೆ ಉಪಮಾನದ ತಿರಸ್ಕಾರವಾಗುತ್ತೆ. ಆ ಉಪಮಾನದ ತಿರಸ್ಕಾರ ಹೇಗಾಗುತ್ತೆ ಅದು 3ನೇ ಪ್ರಭೇದದಲ್ಲಿ ನೋಡೋಣ. 2ನೆಯ ಪ್ರಭೇದದಲ್ಲಿ ಏನಾಗ್ತಾ ಇದೆ ಅಂತ ಕೇಳಿದ್ರೆ, ವರ್ಣ್ಯ ಅನ್ನೋದು ನಮ್ಮ ಮುಂದೆ ಕಣ್ಣು ಮುಂದೆ ಇದೆ. ಈ ಪದಾರ್ಥವನ್ನು ವರ್ಣಿಸಬೇಕು ಅನ್ನೋಂಥ ಸಂಕಲ್ಪವನ್ನು ಮಾಡ್ಕೊಂಡಿದ್ದಾನೆ ಕವಿ. ಸೃಷ್ಟಿಯನ್ನು ಕಂಡ, ಸೃಷ್ಟಿಯಲ್ಲಿ ಉಪಮಾನಗಳು ಸಿಕ್ಕಿದ್ವು. ಅದರಲ್ಲಿ ಆ ಸಮಯದಲ್ಲಿ ಅವನ ಪ್ರತಿಭೆಗೆ ಆ ಕ್ಷಣಕ್ಕೆ ಗೋಚರವಾದದ್ದು ಯಾವುದೋ ಒಂದು ಉಪಮಾನ. ಆ ಉಪಮಾನ ಕೇವಲ ಉಪಮಾನ ರೂಪದಲ್ಲಿ ಅವನ ಬುದ್ಧಿಯಲ್ಲಿ ಗೋಚರವಾಗಲಿಲ್ಲ. ಮತ್ತು ಇನ್ಯಾವ ರೂಪದಲ್ಲಿ ಅವನ ಬುದ್ಧಿಗೆ ಲಾಭವಾಯಿತು, ಕಂಡಿತು ಅಂತ ಕೇಳಿದ್ರೆ ಅಲಬ್ಧಸ್ಯ ಲಾಭ ಅಲ್ವೇ. ಅದರಿಂದ ಹಿಂದೆಂದೂ ಇರದ ರೀತಿಯಲ್ಲಿ ಅವನು ಉಪಮಾನವನ್ನು ಕಂಡ ಅಂತ ಅಭಿಪ್ರಾಯ. ಯಾವ ರೀತಿಯಲ್ಲಿ ಕಂಡ ಅದನ್ನ ಅಂತ ಕೇಳಿದ್ರೆ ಉಪಮೇಯದ ರೂಪದಲ್ಲಿ ಕಂಡ ಉಪಮಾನವನ್ನು. ಹೀಗೆ ಪ್ರಸಿದ್ಧವಾದ ಉಪಮಾನದ ಉಪಮೇಯತ್ವ ಯಾವಾಗ ಕವಿ ಹೃದಯದಲ್ಲಿ ಕವಿಗೆ ಗೋಚರವಾಯಿತೋ, ಹೀಗೆ
ಉಂಟಾದಂತಹ ದರ್ಶನದಿಂದಲೇ ಅಥವಾ ಹೀಗೆ ಆ ಉಪಮಾನದ ಉಪಮೇಯತ್ವವನ್ನು ಕಂಡಿದ್ದರ ಕಾರಣದಿಂದಲೇ ಪ್ರಕೃತದಲ್ಲಿ ವರ್ಣಿಸಬೇಕಾಗಿರುವಂಥ ಪದಾರ್ಥವೇನಿದೆಯೋ ಅದರ ತಿರಸ್ಕಾರವನ್ನು ಮಾಡ್ತಾ ಇದ್ದಾನೆ ಕವಿ. ಅದರಲ್ಲೂ ಒಂದು ಸೌಂದರ್ಯ ಇದೆ. ಅಲ್ಲ ಸ್ವಾಮಿ, ಈಗ ನೀವು ವರ್ಣ್ಯದ ತಿರಸ್ಕಾರವೇ ಆಗ್ತಾ ಇದೆ ಅಂತಾದರೆ ಇದು ಹೇಗೆ ಅಲಂಕಾರವಾಗಲು ಸಾಧ್ಯ? ಈಗ ಯಾರನ್ನೋ ಒಬ್ಬರನ್ನ ಹೊಗಳಬೇಕು ಅಂತಂದಾಗ ಅಥವಾ ವರ್ಣನೆ ಮಾಡಬೇಕು ಅಂದಾಗ ಅವರನ್ನು ಹೊಗಳಿದಾಗ ಮಾತ್ರ ಅಲ್ವೇ ಸೌಂದರ್ಯ ಬರುವಂಥದ್ದು ಅಂತ ಕೇಳಿದ್ರೆ ಹಾಗೇನಿಲ್ಲ. ಅವರನ್ನು ತೆಗಳೋದ್ರಿಂದಲೂ ಸೌಂದರ್ಯವನ್ನು ತರಕ್ಕೆ ಬರುತ್ತೆ. ಅದು ಅಲಂಕಾರದ ಒಂದು ಚಮತ್ಕಾರ ಆಯ್ತೆ. ಆದ್ದರಿಂದ ಇಲ್ಲಿ ಯದ್ಯಪಿ ವರ್ಣ್ಯಸ್ಯ ಅನಾದರಃ ಅನ್ನೋಂಥದ್ರಲ್ಲೇ ನಮ್ಮ ತಾತ್ಪರ್ಯವಿದ್ದರೂ ಸಹ ಇದನ್ನು ಅನ್ಯಥಾ ಭಾವಿಸದೆ ವರ್ಣ್ಯದ ಅನಾದರದಲ್ಲೂ ಒಂದು ಕಾಂತಿ ಇದೆ, ಒಂದು ಸೌಂದರ್ಯವಿದೆ, ಒಂದು ಚಮತ್ಕಾರವಿದೆ ಅನ್ನೋದನ್ನು ಮನಸ್ಸಿಂದ ಮರೆಯಬಾರದು. ಯಾವ ಕ್ಷಣದಲ್ಲಿ ಅಲಂಕಾರಗಳನ್ನು ಅಧ್ಯಯನ ಮಾಡಬೇಕಿದ್ರೆ ಈ ಚಮತ್ಕಾರ ಅಥವಾ ಪರ್ಯವಸಾನ, ವಿಶ್ರಾಂತಿ ಇತ್ಯಾದಿ ಕಾನ್ಸೆಪ್ಟ್ಗಳೇನಿದೆಯೋ ಇದು ಯಾವತ್ತು ಮರೆತು ಹೋಗ್ಬಿಡುತ್ತೋ ಅಲಂಕಾರವನ್ನು ಅಧ್ಯಯನ ಮಾಡಬೇಕಿದ್ರೆ ಅವತ್ತು ಅಲಂಕಾರದ ಅಧ್ಯಯನ ಸಮಾಪ್ತವಾಯಿತು ಅಂತ ಲೆಕ್ಕ. ಅದರ ಅರ್ಥ ಏನಪ್ಪ ಅಂತ ಕೇಳಿದ್ರೆ, ಅಲಂಕಾರಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇದೆಲ್ಲ ಬಹಳ ಮುಖ್ಯವಾದದ್ದು. ಚಮತ್ಕಾರ ಹೇಗೆ ಉಂಟಾಗ್ತಾ ಇದೆ, ವಿಶ್ರಾಂತಿ ಧಾಮ ಯಾವುದು, ಚರ್ವಣೆ ಎಲ್ಲಿ ಉಂಟಾಗ್ತಾ ಇದೆ ಇತ್ಯಾದಿಗಳನ್ನೆಲ್ಲ ಸದಾಕಾಲದಲ್ಲೂ ಜ್ಞಾಪಕ ಇಟ್ಕೊಂಡು ಸೌಂದರ್ಯ ಪ್ರಜ್ಞೆಯಿಂದಲೇ ಅಲಂಕಾರಗಳನ್ನು ಅಧ್ಯಯನ ಮಾಡಬೇಕು. ಅದಕ್ಕೋಸ್ಕರಲೇ ಕಾವ್ಯಂ ಗ್ರಾಹ್ಯಂ ಅಲಂಕಾರಾತ್ ಅಂತ ಹೇಳಿದ್ದು ವಾಮನ. ಹಾಗಿದ್ರೆ ಅಲಂಕಾರಂ ನಾಮ ಕಿಂ ಅಥವಾ ಅಲಂಕಾರೋ ನಾಮ ಕಿಂ? ಸೌಂದರ್ಯಂ ಅಲಂಕಾರ. ಬಹಳ ಸಿಂಪಲ್ ಆಗಿ ಹೇಳಿದ್ದು ವಾಮನ. ಆಯ್ತೆ, ಕಾವ್ಯಂ ಗ್ರಾಹ್ಯಂ ಅಲಂಕಾರಾತ್. ಕಾವ್ಯವನ್ನು ಗ್ರಹಿಸೋದು ಹೇಗೆ ನಾವು ಅಂತ ಕೇಳಿದ್ರೆ ಅದರಲ್ಲಿರುವಂಥ ಅಲಂಕಾರದಿಂದ. ಅಲಂಕಾರೋ ನಾಮ ಕಿಂ? ಸೌಂದರ್ಯಂ ಅಲಂಕಾರ. ಸೌಂದರ್ಯವೇ ಅಲಂಕಾರ ಅಂತ. ಹಾಗಾಗಿ ಆ ಸೌಂದರ್ಯವನ್ನು ಎಡಬಿಡದೆ ಪ್ರತಿಯೊಂದು ಅಲಂಕಾರದಲ್ಲೂ ನಾವು ನೋಡಬೇಕಾಗತ್ತೆ. ಆ ನೋಟವನ್ನು, ಆ ದೃಷ್ಟಿಕೋನವನ್ನು ಇಟ್ಕೊಳ್ಬೇಕು ಅನ್ನೋ ಅಭಿಪ್ರಾಯ. ಅದರ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಅಲಂಗರ್ವೇಣ ತೇ ವಕ್ತ್ರ ಕಾಂತ್ಯ ಚಂದ್ರೋಪಿ ತಾದೃಶಃ. ಹೇ ವಕ್ತ್ರ, ಯಾರ ಮುಖವನ್ನು ವರ್ಣನೆ ಮಾಡಬೇಕಿದೆಯೋ, ನಾಯಕಿಯ ಮುಖವನ್ನು ವರ್ಣನೆ ಮಾಡಬೇಕಿದೆ, ಆಕೆಯ ಮುಖವನ್ನು ಕುರಿತು ನಾಯಿಕೆಯನ್ನು ಅನ್ನೋಕ್ಕಾಗಲ್ಲ, ಆಕೆಯನ್ನು ರೇಗಕ್ಕಾಗಲ್ಲ, ಬೈಯೋಕ್ಕಾಗಲ್ಲ. ಆಯ್ತೆ, ಆದರೆ ಆಕೆಯ ಮುಖವನ್ನು ಕುರಿತು ನಾಯಕ ಹೇಳ್ತಾ ಇದ್ದಾನೆ, ಹೇ ವಕ್ತ್ರ, ಎಲೆ ನಾಯಿಕೆಯ ಮುಖವೇ, ಅಲಂತೆ ಗರ್ವೇಣ, ನಿನ್ನ ಈ ದರ್ಪ ಏನಿದೆಯೋ, ದುರಹಂಕಾರ ಏನಿದೆಯೋ ಅದು ಸಾಕು ಮಾಡು. ಯಾಕಪ್ಪ ಅಂತ ಕೇಳಿದ್ರೆ, ಕಾಂತ್ಯ, ಈ ಒಂದು ಕಾಂತಿ, ಸೊಬಗು ಅನ್ನೋದೇನಿದೆಯೋ ಈ ಸೊಬಗಿನ ವಿಷಯದಲ್ಲಿ ಚಂದ್ರೋಪಿ ತಾದೃಶಃ, ಚಂದ್ರನೂ ಕೂಡ ನಿನ್ನಂತೆಯೇ ಸುಂದರನಾಗೇ ಇದ್ದಾನೆ. ನೀನೊಬ್ಬಳೇ ಸುಂದರವಾಗಿದೆಯಾ ಅಂತೇನು ಅಂದ್ಕೊಳ್ಳೋದು ಬೇಕಾಗಿಲ್ಲ, ನೀನು ನಿನ್ನಂತೆ ಚಂದ್ರನೂ ಕೂಡ ಸುಂದರವಾಗಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಇದರ ಅಭಿಪ್ರಾಯ ಏನು ಅಂತ ಸಹೃದಯರ ಮನಸ್ಸಿಗೆ ಈಗಾಗಲೇ ಬಂದಿರುತ್ತೆ. ವಾಸ್ತವದಲ್ಲಿ ನಿನ್ನ ಮುಖವು ಚಂದ್ರನಂತೆ ಸದೃಶವಾಗಿದೆ ಅಂತ ಹೇಳಬೇಕೇ ಹೊರತು ಇಲ್ಲಿ ಹೇಗೆ ಹೇಳ್ತಾ ಇದ್ದಾನೆ ಕವಿ ಅಂತ ಕೇಳಿದ್ರೆ, ಈ ಮುಖಕಮಲ ಏನಿದೆಯೋ, ನಿನ್ನ ಮುಖವೇನಿದೆಯೋ ಅದು ತುಂಬ ಗರ್ವ ಪಡ್ತಾ ಇದೆ, ಅಹಂಕಾರ ಪಡ್ತಾ ಇದೆ. ಅದೇನು ನೀನು ಗರ್ವ ಪಡೋದು ಬೇಕಾಗಿಲ್ಲ. ಯಾಕಪ್ಪ ಅಂತ ಕೇಳಿದ್ರೆ, ಇದರ ಉಪಮಾನಭೂತವಾದದ್ದು ಯಾವುದು? ಚಂದ್ರ. ಆ ಚಂದ್ರನನ್ನು ಯಾವ ರೀತಿಯಾಗಿ ಕವಿ ತನ್ನ ಹೃದಯದಲ್ಲಿ ಕಂಡಿದ್ದಾನಪ್ಪ ಅಂತ ಕೇಳಿದ್ರೆ ಉಪಮೇಯ ಭಾವದಲ್ಲಿ ಕಂಡಿದ್ದಾನೆ. ಹಾಗಾಗಿ ಉಪಮಾನಸ್ಯ ಚಂದ್ರಸ್ಯ ಉಪಮಯತ್ವೇನ ಕವಿಹೃದಯೇ ಯಹ ಲಾಭ ಸಂಜಾತಃ ತೇನ ಲಾಭೇನ ಕಿಂ ಜಾತಂ ಅಸ್ಮಿನ್ ವಾಕ್ಯೆ ಇತಿ ಚೇತ್ ವಕ್ತ್ರಸ್ಯ ವರ್ಣನೀಯಸ್ಯ ವರ್ಣ್ಯಸ್ಯ ವಕ್ತ್ರಸ್ಯ ಉಪಮೇಯಸ್ಯ ಅನಾದರಃ ತಿರಸ್ಕೃತಿ ಸಂಜಾತ ತಸ್ಮಾತ್ ಪ್ರತೀಪಂ ಅಲಂಕಾರಃ ಅಂತ ಶಾಸ್ತ್ರಾರ್ಥ. ಆಯ್ತೆ, ಹಾಗಾಗಿ ಚಂದ್ರನೂ ಕೂಡ ನಿನ್ನ ಕಾಂತಿಯಿಂದ ಸಮಾನವಾಗಿದ್ದಾನೆ. ಅಂದರೆ ಕಾಂತಿಯ ವಿಷಯಕ್ಕೆ ಬಂದಾಗ ಚಂದ್ರನೂ ಕೂಡ ನಿನಗೆ ಸದೃಶವಾಗಿದ್ದಾನೆ. ಅದರಿಂದ ನೀನು ಬಹಳ ಗರ್ವ ಪಡೋದೇನು ಬೇಕಾಗಿಲ್ಲ ಅಂತ ಹೇಳೋದ್ರಿಂದ ಇಲ್ಲಿ ಗರ್ವ ಪಡಬೇಡ ಅಂತ ಹೇಳ್ತಾ ಇರೋದು ಒಂದು ತಿರಸ್ಕಾರವಾಯ್ತಲ್ವೇ. ಹಾಗೆ ಆ ತಿರಸ್ಕಾರವಿದ್ದರೂ ನಮ್ಮ ಚರ್ವಣ ವಿಶ್ರಾಂತಿ ಧಾಮ ಯಾವುದು, ಚಮತ್ಕಾರ ಎಲ್ಲಿದೆ ಅಂತ ಕೇಳಿದ್ರೆ, ಚಮತ್ಕಾರ ಉಂಟಾಗ್ತಾ ಇರೋದು ನಮಗೆ ಯಾವ ಹಂತದಲ್ಲಿ, ಯಾವ ಒಂದು ಸ್ಟೇಜಲ್ಲಿ ಅಂತ ಕೇಳಿದ್ರೆ, ಯಾವ ಕಂಡೀಷನ್ನಲ್ಲಿ ಚಮತ್ಕಾರ ಆಗ್ತಿದೆಯಪ್ಪ ಅಂತ ಕೇಳಿದ್ರೆ, ಓಹೋ, ಇಲ್ಲಿ ಕವಿ ಇವಳ ಮುಖವನ್ನು ಚಂದ್ರನಿಗೆ ಹೋಲಿಸದೆ ಚಂದ್ರನನ್ನು ಇವಳ ಮುಖಕ್ಕೆ ಹೋಲಿಸಿ ವರ್ಣನೆ ಮಾಡ್ತಾ ಇದ್ದಾನೆ ಅನ್ನೋದರಲ್ಲೇ ನಮ್ಮ ಒಂದು ತಾತ್ಪರ್ಯ ನಿಲ್ಲುತ್ತೆ. ಹಾಗಾಗಿ ಪ್ರತಿಪಾಲಂಕಾರ ಅದು ಉಂಟಾಗುತ್ತೆ. ದೀಕ್ಷಿತರು ಬರೀತಾರೆ, ಅತ್ಯುತ್ಕೃಷ್ಟ ಗುಣತೆಯ ವರ್ಣ್ಯಮಾನಸ್ಯ ಅನ್ಯತ್ರ, ಅತ್ಯಂತ ಉತ್ಕೃಷ್ಟವಾದಂತಹ ಗುಣ ಇರೋ ಕಾರಣದಿಂದಾಗಿ ವರ್ಣ್ಯಮಾನಸ್ಯ ಅನ್ಯತ್ರ, ಉಪಮೇಯಕ್ಕಿಂತಲೂ ಹೊರತಾದಂತಹ ಮತ್ತೊಂದು ಕಡೆ ಸ್ವಸಾದೃಶ್ಯಂ ಅಸಹಮಾನಸ್ಯ,
ತನಗೆ ಸದೃಶವಾದದ್ದು ಮತ್ತೊಂದಿದೆ ಅನ್ನೋದನ್ನು ಸಹಿಸಿಕೊಳ್ಳಲಾಗದಂತಹ ವರ್ಣ್ಯ ಏನಿದೆಯೋ, ಉಪಮೇಯವೇನಿದೆಯೋ ಅದರ ಕಿಂಚಿತ್ ಪ್ರದರ್ಶ್ಯ, ಆ ಉಪಮೇಯವನ್ನು ಒಂಚೂರೇ ಚೂರು ಹೇಳಿಬಿಟ್ಟು ತಾವತಾ ತಸ್ಯ ತಿರಸ್ಕಾರ, ಆ ಉಪಮಾನವನ್ನು ಉಪಮೇಯವಾಗಿ ಮಾಡಿಬಿಟ್ಟು ಅದರಿಂದ ಈ ವರ್ಣ್ಯ ಏನಿದೆಯೋ, ಯಾವುದನ್ನು ನಿಜವಾಗ್ಲೂ ವರ್ಣಿಸಕ್ಕೆ ಹೊರಟಿದ್ನೋ ಅದನ್ನು ತಿರಸ್ಕಾರ ಮಾಡೋದೇನಿದೆಯೋ ಅದನ್ನು ದ್ವಿತೀಯಂ ಪ್ರತೀಪಂ ಪೂರ್ವಸ್ಮಾದಪಿ ವಿಚ್ಛಿತ್ಯ ವಿಶೇಷಶಾಲಿ ಅಂತ ಬರೋದು. ಇದರಲ್ಲಿ ವಿಚ್ಛಿತ್ತಿ ಕಾಂತಿ ಸೌಭಾಗ್ಯಂ ಇತ್ಯರ್ಥ. ಇದರಲ್ಲಿ ಇನ್ನೂ ಒಂದೇನೋ ಅತಿಶಯವಾದಂಥ ಒಂದು ಕಾಂತಿ, ಒಂದು ಸೌಂದರ್ಯ ಅನ್ನುವಂಥದ್ದು ಏರ್ಪಡುತ್ತೆ ಅಂತ ಹೇಳಿದ್ರು. ಇದರ ಮತ್ತೊಂದು ಉದಾಹರಣೆಯನ್ನು ಕೂಡ ರುದ್ರಟನ ಕಾವ್ಯಾಲಂಕಾರ ಗ್ರಂಥದಿಂದ ಆರಿಸ್ಕೊಂಡಿದೆ ಅಂತ ಬರೀತಾರೆ. ಗರ್ವಂ ಅಸಂವಾಹ್ಯಮಿಮಂ ಲೋಚನಯುಗಲೇನ ಕಿಂಬಹಸಿ ಭದ್ರೆ. ನಾಯಿಕೆಯನ್ನು ಕೇಳ್ತಾ ಇದ್ದಾನೆ ಒಬ್ಬ ನಾಯಕ, ದೇವಿ ಈ ಅಸಂವಾಹ್ಯಂ ಹೊರಲಾಗದಂತಹ ಅಷ್ಟು ಭಾರವಾದಂತಹ ಈ ಗರ್ವವನ್ನು ನಿನ್ನ 2 ಕಣ್ಣುಗಳಿಂದ ಯಾಕೆ ಹೊತ್ಕೊಂಡು ತಿರುಗ್ತಾ ಇದೆಯಾ? ಸಂತೀದೃಶಾನಿ ದಿಶಿ ದಿಶಿ ಸರಸ್ಸು ನೀಲ ನಲಿನಾನಿ. ಅಲ್ಲ, ನೀನೇ ಹೇಳು, ನಿನ್ನ ಕಣ್ಣಿಗೆ ಸದೃಶವಾದಂತಹ ದಿಕ್ಕು ದಿಕ್ಕುಗಳಲ್ಲಿ, ಸರೋವರಗಳಲ್ಲೆಲ್ಲ ಕಡೆನೂ ನಿನ್ನ ಕಣ್ಣಿಗೆ ಸದೃಶವಾದಂತಹ ಈ ನೀಲಕುಸುಮಗಳಿಲ್ಲವೆ, ನೀಲ ನಳಿನಗಳಿಲ್ಲವೆ, ನೀಲಕಮಲಗಳಿಲ್ಲವೆ. ಹಾಗಿರೋದ್ರಿಂದ ನೀನು ಯಾಕೆ ಇಷ್ಟೊಂದೆಲ್ಲ ಗರ್ವವನ್ನು ಹೊತ್ಕೊಂಡು ತಿರುಗಾಡ್ತೀಯ? ಆ ರೀತಿಯಾದಂತಹ ಗರ್ವದಿಂದ ಯಾಕೆ ನೋಡ್ತೀಯಾ? ನಿನ್ನ ಕಣ್ಣಿಗೆ ಸದೃಶವಾದಂತಹ ನೀಲಕಮಲಗಳು ಬೇಕಾದಷ್ಟು ಲೋಕದಲ್ಲಿದೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ವಾಸ್ತವದಲ್ಲಿ ನೀಲಕಮಲ ಸದೃಶಾನಿ ತ್ವನ್ನೇತ್ರಾಣಿ ಅಂತ ಹೇಳಬೇಕಿತ್ತು, ಆದರೆ ಇಲ್ಲಿ ಉಲ್ಟ ಅದರ ವರ್ಣನೆ ಇದೆ. ಈ ನಿನ್ನ ಲೋಚನಯುಗಳ ಏನಿದೆಯೋ ಅದಕ್ಕೆ ಸದೃಶವಾದಂತಹ ನೀಲಕಮಲಗಳಿದೆ ಅಂತ ವರ್ಣನೆ ಮಾಡಿರೋದ್ರಿಂದ ಇಲ್ಲಿ ಪ್ರತೀಪಾಲಂಕಾರ. ಅಷ್ಟೇ ಅಲ್ಲದೆ ಇಲ್ಲಿ ಅನಾದರ ಎಲ್ಲಿಂದ ಉಂಟಾಯಿತು ಅನ್ನೋದು ಯಾರಿಗೂ ಅರ್ಥವಾಗಲಿಲ್ಲ. ಇಲ್ಲಿ ಅನಾದರ ಎಲ್ಲಿದೆಯಪ್ಪ ಅಂತ ಕೇಳಿದ್ರೆ, ನೋಡಿ, ಲೋಚನಯುಗಲೇನ ಅನ್ನಬೇಕಿದ್ರೆ ಏಕವಚನ ಇದೆ, ನೀಲ ನಲಿನಾನಿ ಅನ್ನಬೇಕಿದ್ರೆ ಬಹುವಚನ ಇದೆ, ನೀನು ಎರಡೇ ಇರೋದು. ಆಯ್ತೆ, ಯುಗಳ ಅಂದರೆ ಎರಡೇ. ಕವಿ ನಾಯಕನ ಮುಖಾಂತರ ಹೇಳ್ತಾ ಇರೋದೇನು ಅಂತ ಕೇಳಿದ್ರೆ, ಇರೋ 2 ಕಣ್ಣಲ್ಲಿ ಎಷ್ಟು ಗರ್ವವನ್ನು ಇಟ್ಕೊಳ್ತೀಯ ತಾಯಿ ನೀನು? ಆಯ್ತೆ, ನಿನ್ನ ಕಣ್ಣಿಗೆ ಸದೃಶವಾದಂತಹ ನೀಲಕಮಲಗಳು ಬಹುವಚನ, ಲೋಕದಲ್ಲೆಲ್ಲ. ಯಾಕೆ? ದಿಶಿ ದಿಶಿ, ಆಯ್ತೆ, ದಿಕ್ಕು ದಿಕ್ಕುಗಳಲ್ಲಿ ಎಲ್ಲ ತಿರುಗಿದ್ರು, ಯಾವ ದಿಕ್ಕಿಗೆ ಹೋದರೂ ನಿನ್ನ ಕಣ್ಣಿಗೆ ಸದೃಶವಾದಂತಹ ನೀಲಕಮಲಗಳು ದಂಡಿಯಾಗಿ ಸಿಗುತ್ತೆ ಅಂತ ವರ್ಣನೆ ಮಾಡ್ತಾ ಇದ್ದೇನೆ. ಆದ್ದರಿಂದ ಇಲ್ಲಿ ಸಂಖ್ಯಾಕೃತಂ ಅನಾದರಃ ಅಂತ ಅರ್ಥ ಮಾಡ್ಕೊಳ್ಬೇಕು. ಈ ಏಕವಚನ, ಬಹುವಚನ, ದ್ವಿವಚನಗಳಿಂದಲೂ ಸೌಂದರ್ಯ ಹೇಗೆ ಬರುತ್ತೆ ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಇಲ್ಲದ್ರೆ ಕೇವಲ ಸುಮ್ಮನೆ ಕಾವ್ಯ ಭಾಳ ಚೆನ್ನಾಗಿತ್ತು, ತುಂಬ ಸೊಗಸಾದ ಅರ್ಥವನ್ನು ಹೇಳಿದ್ದಾರೆ ಅಂತ ಮಾತ್ರ ನೋಡುವಂಥದ್ದು ಸಾಮಾನ್ಯವಾದಂತಹ ಬಾಲಿಶವಾದಂತಹ ನೋಟವಾಗುತ್ತೆ. ಅಲಂಕಾರವನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ದೃಷ್ಟಿಕೋನದಿಂದ ಒಂದು ಪದ್ಯವನ್ನು ನೋಡಬೇಕು ಅಂತ ಆದರೆ ಅಲ್ಲಿ ಬಳಸಿರುವಂತಹ ಪ್ರತ್ಯಯದಿಂದ ಹಿಡಿದು ಪ್ರಾತಿಪದಿಕದಿಂದ ಹಿಡಿದು ವಿಭಕ್ತಿ ಪ್ರತಿಯೊಂದನ್ನು ಕೂಡ ಗಮನಿಸಬೇಕು. ಆವಾಗ ಮಾತ್ರ ಅದರಲ್ಲಿ ಎಲ್ಲಿಂದ ಸೌಂದರ್ಯ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸರ್ವಾಂಗ ಸುಂದರವಾಗಿ ಇರುತ್ತೆ ಅಂತ ಲೆಕ್ಕ. ಇನ್ನು ಮುಂದೆ ಕಾಳಿದಾಸನ ಪದ್ಯಗಳನ್ನು ಉದಾಹರಣೆ ಕೊಟ್ಟಾಗ ನಮಗೆ ಅರ್ಥವಾಗುತ್ತೆ ಎಷ್ಟು ಸೊಗಸಾಗಿ ಸರ್ವಾಂಗ ಸುಂದರವಾಗಿ ಒಂದು ಪದ್ಯ ಹೇಗೆ ಬರೋದಕ್ಕೆ ಸಾಧ್ಯ ಅಂತ ವಿಚಾರಣೆ ಮಾಡೋಕ್ಕೆ ಹೊರಟಾಗ ಅಲ್ಲಿ ಬಳಸಿರುವಂತಹ ಪ್ರಾತಿಪದಿಕಗಳಿಂದ, ವಿಭಕ್ತಿ ಪ್ರತ್ಯಯಗಳಿಂದ, ಅವ್ಯಯಗಳಿಂದ, ಚ ವೈ ತು ಹಿ ಇಂತಹ ಅಕ್ಷರಗಳಿಂದಲೂ ಕೂಡ ಕೆಲವೊಮ್ಮೆ ಸೌಂದರ್ಯ ಅನ್ನುವಂಥದ್ದು ವ್ಯಕ್ತವಾಗುವಂಥ ಸನ್ನಿವೇಶಗಳಿರುತ್ತೆ ಕಾವ್ಯದಲ್ಲಿ. ಹಾಗಾಗಿ ಕಾವ್ಯದ ಅಧ್ಯಯನ ಅನ್ನುವಂಥದ್ದು ಬಹಳ ಸೂಕ್ಷ್ಮವಾಗಿ ಮಾಡಿದಾಗ ಮಾತ್ರ ಅದರ ಸೌಂದರ್ಯ ಅನ್ನುವಂಥದ್ದು ಮನಸ್ಸಿಗೆ ಬರುತ್ತೆ. ಕೇವಲ ಮೇಲ್ನೋಟಕ್ಕೆ ಮಾತ್ರ, ಮೇಲ್ಮೇಲ್ ಮಾತ್ರ ತಿಳಿಯಾಗಿರೋದನ್ನು ಮಾತ್ರ ನೋಡ್ತಾ ಹೋಯಿತು ಅಂತಾದರೆ ಅದರ ಅಂತರಂಗವಾಗಲಿ, ಅದರ ಹೃದಯವಾಗಲಿ ಅರ್ಥವಾಗಲ್ಲ ಅನ್ನುವಂಥದ್ದು ಇಲ್ಲಿಯ ಸಾರಭೂತವಾದಂಥ ವಿಷಯ. ಇದು 2ನೆಯ ಪ್ರತೀಪಾಲಂಕಾರದ ಭೇದ. ಮುಂದಕ್ಕೆ 3ನೆಯ ಪ್ರಭೇದವನ್ನು ಕೂಡ ದೀಕ್ಷಿತರು ಹೇಳ್ತಾರೆ. ಆ ಭಾಗವನ್ನು ಮುಂದಿನ ಒಂದು ಉಪಾಖ್ಯಾನದಲ್ಲಿ ಗಮನಿಸೋಣ. ಧನ್ಯವಾದಗಳು.